ಈಗ ಭಾಳ ಸಂತೋಷ. ನಿನ್ನೆ ಹರ್ಷ ಗೌಡರು ನಮ್ಮ ಪಕ್ಷದ ಹಿರಿಯರ ಜೊತೆ ಭಾರತೀಯ ಜನತಾ ಪಕ್ಷ ಸೇರೋಣ. ನನಗಂತೂ ತುಂಬ ಖುಷಿ ಆಗ್ಯದ. ಅವ್ರನ್ನ ಪಕ್ಷಕ್ಕೆ ಸ್ವಾಗತ ಮಾಡ್ತೀನಿ. ನನಗೆ ಸಂಪೂರ್ಣ ವಿಶ್ವಾಸ ಅದ ಅವರು ಭಾಳ ನಿಯತ್ತಿನಿಂದ ಕೆಲಸ ಮಾಡ್ತಾರೆ ಅನ್ನೋದು. ಬಾಗಲಕೋಟೆ ಮತ್ತು ಬಿಜಾಪುರ ಎರಡೂ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇದು ಒಂದು ಬಲ ಬರ್ತದ ಅನ್ನೋದು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಅದಕ್ಕೆ ಅವ್ರನ್ನ ಮತ್ತೊಂದು ಸಲ ಸ್ವಾಗತ ಮಾಡ್ಕೋತೀನಿ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ಭಾಳ ಸಂತೋಷ. ನಿನ್ನೆ ಹರ್ಷ ಗೌಡರು ನಮ್ಮ ಪಕ್ಷದ ಹಿರಿಯರ ಜೊತೆ ಭಾರತೀಯ ಜನತಾ ಪಕ್ಷ ಸೇರೋಣ. ನನಗಂತೂ ತುಂಬ ಖುಷಿ ಆಗ್ಯದ. ಅವ್ರನ್ನ ಪಕ್ಷಕ್ಕೆ ಸ್ವಾಗತ ಮಾಡ್ತೀನಿ. ನನಗೆ ಸಂಪೂರ್ಣ ವಿಶ್ವಾಸ ಅದ ಅವರು ಭಾಳ ನಿಯತ್ತಿನಿಂದ ಕೆಲಸ ಮಾಡ್ತಾರೆ ಅನ್ನೋದು. ಬಾಗಲಕೋಟೆ ಮತ್ತು ಬಿಜಾಪುರ ಎರಡೂ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇದು ಒಂದು ಬಲ ಬರ್ತದ ಅನ್ನೋದು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಅದಕ್ಕೆ ಅವ್ರನ್ನ ಮತ್ತೊಂದು ಸಲ ಸ್ವಾಗತ ಮಾಡ್ಕೋತೀನಿ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ಭಾಳ ಸಂತೋಷ. ನಿನ್ನೆ ಹರ್ಷ ಗೌಡರು ನಮ್ಮ ಪಕ್ಷದ ಹಿರಿಯರ ಜೊತೆ ಭಾರತೀಯ ಜನತಾ ಪಕ್ಷ ಸೇರೋಣ. ನನಗಂತೂ ತುಂಬ ಖುಷಿ ಆಗ್ಯದ. ಅವ್ರನ್ನ ಪಕ್ಷಕ್ಕೆ ಸ್ವಾಗತ ಮಾಡ್ತೀನಿ. ನನಗೆ ಸಂಪೂರ್ಣ ವಿಶ್ವಾಸ ಅದ ಅವರು ಭಾಳ ನಿಯತ್ತಿನಿಂದ ಕೆಲಸ ಮಾಡ್ತಾರೆ ಅನ್ನೋದು. ಬಾಗಲಕೋಟೆ ಮತ್ತು ಬಿಜಾಪುರ ಎರಡೂ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇದು ಒಂದು ಬಲ ಬರ್ತದ ಅನ್ನೋದು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಅದಕ್ಕೆ ಅವ್ರನ್ನ ಮತ್ತೊಂದು ಸಲ ಸ್ವಾಗತ ಮಾಡ್ಕೋತೀನಿ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೀನಿ.